ಇಗೋ ನೋಡು ನೋಡು, ಜೆರುಸಲೇಮ್ ದೇವಾಲಯದ ಗೋಪುರದ ಮೇಲೆ ನಿಂತಿದ್ದೇವೆ. ದೇವರು ತಮ್ಮ ದೂತರಿಗೆ ಆಜ್ಞೆ ಮಾಡಿ ನಿನ್ನ ಕಾಲುಗಳನ್ನು ಕಲ್ಲುಗಳಿಗೆ ಸೋಗದಂತೆ ಆತುಕೊಳ್ಳುವರು. ಸೈತಾನನೇ, ನಿನ್ನ ದೇವರಾದ ಕರ್ತರನ್ನು ಪರೀಕ್ಷಿಸಬಾರದೆಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ನೋಡಯ್ಯ, ಇದು ಎತ್ತರವಾದ ಪರ್ವತ ಶಿಖರ. ದೃಷ್ಟಿಗೆ ಪ್ರಪಂಚವೆಲ್ಲ ಗೋಚರವಾಗುತ್ತದೆ. ಎಲ್ಲಾ ರಾಜ್ಯಗಳನ್ನು, ಅವುಗಳ ವೈಭವ ಸೊಬಗನ್ನು ನೋಡು ನೋಡು. ಇದಕ್ಕೆಲ್ಲ ನಾನೇ ರಾಜ್ಯಪಾಲ. ಇದರ ಸರ್ವಾಧಿಕಾರ ನನ್ನದಾಗಿದೆ. ನೀನು ನನಗೆ ಬಿಟ್ಟು ಆರಾಧಿಸುವೆಯಾದರೆ ಎಲ್ಲ ನಿನಗೆ ಕೊಡುವೆನು. ಏನು ಹೇಳುವೆ? ಸೈತಾನನೇ ತೊಲಗು. ನೋಡು, ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸಿ ಅವರೊಬ್ಬರಿಗೆ ಮಾತ್ರ ಸೇವೆ ಸಲ್ಲಿಸು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ನೀನು ಶೋಧನೆಯನ್ನು ಗೆದ್ದಿರಬಹುದು, ಆದರೆ ಈ ಪೀಳಿಗೆಯನ್ನು ಮೊಬೈಲ್, ಟಿವಿ, ಇಂಟರ್ನೆಟ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟಿಕ್ ಟಾಕ್ ಎಂಬ ಪಾಶದಿಂದ ಬಂಧಿಸುವೆನು. ರಾಧಕ್ಕ, ಹೇಳು ಶಾಂತಕ್ಕ, ಏನು ಸಮಾಚಾರ? ಏನಿಲ್ಲ ರಾಧಕ್ಕ, ಪಕ್ಕದ ಮನೆ ಮರಿಯಕ್ಕ ಸಂಜೆ ಆದ್ರೆ ಸಾಕು ಜಪ ತಪ ಮಾಡ್ತಿದ್ರು. ಯಾಕೋ ಸ್ವಲ್ಪ ದಿನದಿಂದ ಶಬ್ದನೇ ಕೇಳ್ತಿಲ್ಲ. ಓಹೋ, ಹೌದಾ? ಈಗ ಬಿಗ್ ಬಾಸ್, ಆ ಸೀರಿಯಲ್ ಈ ಸೀರಿಯಲ್ ಬಂದಿದೆಯಲ್ಲ, ಜಪ ತಪ ಎಲ್ಲ ನಿಂತೋಯ್ತು. ಏನೇ ಹೇಳು ಶಾಂತಕ್ಕ, ಈ ಟಿವಿ ಮೊಬೈಲ್ ಎಲ್ಲ ಬಂದು ಮನುಷ್ಯರನ್ನೇ ಹಾಳು ಮಾಡ್ಬಿಟ್ಟಿದೆ. ಇದೆಲ್ಲ ಈ ಬಂದಿರೋದು ಒಳ್ಳೆಯದಕ್ಕೆ. ನಿಮ್ಮನ್ನು ನಾನು ದೇವರಿಂದ ದೂರ ಮಾಡಿ ಒಳ್ಳೆಯದೆಲ್ಲ ಬಿಟ್ಟು ಕೆಟ್ಟದ್ದನ್ನೇ ನೋಡಿ ನೀವೆಲ್ಲ ನರಕ ಸೇರಲಿ ಅಂತಾನೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೋಡಿ ಫ್ರೆಂಡ್ಸ್, ನನ್ನ ಗಂಡ ಹೊಡಿತಿದ್ದ ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ ಫ್ರೆಂಡ್ಸ್. ಬ್ರೇಕಿಂಗ್ ನ್ಯೂಸ್. ಇನ್ಸ್ಟಾಗ್ರಾಮ್ ಲೈಕ್ಸ್ಗಾಗಿ ಪ್ರಾಣ ಕಳೆದುಕೊಂಡ ಯುವತಿ. ಫೇಸ್ಬುಕ್ ಫ್ರೆಂಡ್ ನಂಬಿ ಮೋಸ ಹೋದ ಯುವಕ. ಕುಟುಂಬದಲ್ಲಿ ಕಲಹ. ಶಾಲಾ ಮಕ್ಕಳ ಕೈನಲ್ಲೂ ಮೊಬೈಲ್ ಫೋನ್. ಫೋನ್ ಇರುವುದು ನಮ್ಮ ಕೆಲವು ಅಗತ್ಯಗಳಿಗೆ ಮಾತ್ರ, ಪಾಪದ ಜೀವನ ನಡೆಸುವುದಕ್ಕೆ ಅಲ್ಲ. ಬನ್ನಿ, ನಮ್ಮ ದೇವರು ಸೈತಾನ ಶೋಧನೆಯನ್ನು ಜಯಿಸಿದಂತೆ ನಾವು ಸಹ ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಅದರಂತೆ ನಡೆಯೋಣ.